Hi friends, welcome back to new video day 2. So first duty ಅವಲಹಳ್ಳಿ ಹತ್ರ ಇದ್ದೆ. ಅವಲಹಳ್ಳಿ ಹತ್ರ ನಾಗೇನಹಳ್ಳಿ ಗೇಟ್ ಹತ್ರ. ಸೊ ಇಲ್ಲಿಂದ ಮಾಲ್ ಆಫ್ ಏಷ್ಯಾಗೆ ಒಂದು ಡ್ಯೂಟಿ ಬಿದ್ದಿದೆ. ಸೊ ಕಸ್ಟಮರ್ನ ಪಿಕ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಇವಾಗ ನೋಡಿ. ಸೊ 1.5 ಕಿಲೋಮೀಟ್ರ್ ಇದೆ ಕಸ್ಟಮರ್ ಪಿಕಪ್ ಲೊಕೇಶನ್ನು. ಮಾಲ್ ಆಫ್ ಏಷ್ಯಾ ಡ್ರಾಪ್ ಇರೋದು ನಮ್ಮ ಹತ್ರದಲ್ಲಿ ಬಿದ್ದಿರೋದು ಡ್ಯೂಟಿ ಇದು. ಸೊ ಬನ್ನಿ ಹೋಗಿ ಕಸ್ಟಮರ್ನ ಪಿಕ್ ಮಾಡಿಕೊಂಡು ಡ್ರಾಪ್ ಮಾಡೋಣ. ಹೋಗಿ ಕರ್ಕೊಂಬಂದು ಮಾಲ್ ಆಫ್ ಏಷ್ಯಾ ಡ್ರಾಪ್ ಮಾಡಿದೆ. ನಾನ್ ಎ ಸಿ ಬುಕ್ ಮಾಡಿರೋದು ಕಸ್ಟಮರು. ಎ ಸಿ ಹಾಕಿ ಕೊಡ್ತೀನಿ ನಾನು ಅಮೌಂಟು ಎ ಸಿದು ಎಕ್ಸ್ಟ್ರಾ ಅಂತ ಅಂದರು. 232 ರೂಪಾಯಿ ನಾನ್ ಎ ಸಿಲಿ ಬಿಲ್ ಆಗಿರೋದು. ನಾನು ಕೇಳಿದ್ದು 260 ರೂಪಾಯಿ. ನಾನು ಜಾಸ್ತಿ ಕೇಳಿಲ್ಲ, 30 ರೂಪಾಯಿ ಜಾಸ್ತಿ ಕೇಳಿದ್ದೀನಿ. ಎ ಸಿಗೆ 10 ರೂಪಾಯಿ ಜಾಸ್ತಿ ಕೊಡ್ತಾರಂತೆ. 10 ಕಿಲೋಮೀಟ್ರ್ ಗಾಡಿ ಎ ಸಿ ಆನಲ್ಲಿ ಐತೆ, ಅದು ಹೈಯಲ್ಲಿ ಹಾಕ್ಸ್ಕೊಂಡವ್ರೆ. ಫುಲ್ 5 ಪಾಯಿಂಟ್ ಕೊಟ್ಟಿರೋದು ನಾನು. ಎ ಸಿ ಬಿಸಿ ಇದೆ, ಹಾಟ್ ಇದೆ, ಫ್ಯಾನ್ ಜಾಸ್ತಿ ಮಾಡಿ ಅಂತ. 10 ರೂಪಾಯಿ ಕೊಡ್ತೀನಿ ಅಂತವ್ರೆ. ಎ ಸಿಗೆ 242 ಮಾಡ್ತೀನಿ ಅಂತ, 260 ಮಾಡಿ ಅಂತ ಅಂದ್ಬಿಟ್ಟು ಆಮೇಲೆ 260 ಮಾಡಿಸ್ಕೊಂಡು. ನಾನು ಕೇಳಿರೋದೇ ಕಮ್ಮಿ, 300 ರೂಪಾಯಿ ಕೇಳಬೇಕಾಗಿತ್ತು ಇವ್ರಿಗೆ. ಅವಾಗ ಗೊತ್ತಾಗಿರೋದು ಬರೀ 30 ರೂಪಾಯಿ ಜಾಸ್ತಿ ಕೇಳೋದಕ್ಕೆ ಅದೇ ಹೊಡ್ಕೊಳ್ತಾರೆ. ಈ ನಾರ್ತ್ ಇಂಡಿಯನ್ಸ್ ಎಲ್ಲ ಇರ್ತಾರಲ್ಲ, 3 ಜನನೂ ಹೆಣ್ಮಕ್ಳು ಕಯ್ಯ ಅಂದ್ಕೊಂಡು ಕೂತಿದ್ರು ಗಾಡೀಲಿ. ಈ ನಾರ್ತ್ ಇಂಡಿಯನ್ಸ್ ಎಲ್ಲ ಇದೇ ಬಾಳು. ದುಡ್ಡಿರುತ್ತೆ ಬೇಜಾನು, ಕೊಡೋರಿಗೆ ಕೊಡ್ರಿ ಅಂದರೆ ಅಳ್ತಾರೆ. ಮಾಲ್ಗೆ ಹೋಗ್ಬಿಟ್ಟು ಶೋಕಿ ಮಾಡೋಕ್ಕಾಗುತ್ತೆ ಇವ್ರಿಗೆ. ನಾವು ಕರ್ಕೊಂಬಂದಿರ್ತೀವಿ ಬಂಡವಾಳ ಹಾಕ್ಬಿಟ್ಟು ಅಲ್ಲಿಂದ ಇಲ್ಲಿಗೆ, ನಮಗೆ ಕೊಡೋಕ್ಕಾಗಲ್ಲ ಇವ್ರಿಗೆ. ಅಂಥ ದೌಲತ್ಗಳು ಇವ್ರದ್ದೆಲ್ಲ. ಸೊ ಸೆಕೆಂಡ್ ಡ್ಯೂಟಿ ಮಾಲ್ ಆಫ್ ಏಷ್ಯಾಯಿಂದ ಅವಲಹಳ್ಳಿಗೆ ಸಿಕ್ಕಿದೆ. ಬಂದಿದ್ದೀನಿ ಕಸ್ಟಮರ್ನ ಪಿಕ್ ಮಾಡೋಕ್ಕೆ. ಕಮ್ಮಿಂಗ್ ಅಂತ ಮೆಸೇಜ್ ಹಾಕಿದ್ರು ಕಸ್ಟಮರು. ಸೊ ಬಂದ ತಕ್ಷಣ ಬನ್ನಿ ಪಿಕ್ ಮಾಡ್ಕೊಂಡು ಹೋಗೋಣ. ಸೊ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಎಕ್ಸಿಟ್ ಎಲ್ಲೈತಪ್ಪ ಇದು? ರಾಮ್ಕಿ 1 ಅಪಾರ್ಟ್ಮೆಂಟಲ್ಲಿ. ಸೊ ನೆಕ್ಸ್ಟ್ ಇಲ್ಲಿಂದ ಸ್ವಲ್ಪ ಮನೆ ಹತ್ರ ಹೋಗಬೇಕು. ಹಂಗಾಗಿ ಮನೆ ಹತ್ರ ಹೋಗಿ ಮತ್ತೆ ಸಂಜೆ ಸ್ಟಾರ್ಟ್ ಮಾಡ್ತೀನಿ ಡ್ಯೂಟಿನ. 2 ಆಗಿರೋದು ಇವತ್ತು. ಏನು ಗೊತ್ತಾ, ಮಲ್ಕೊಂಬಿಟ್ಟಿದ್ದೆ ಮಧ್ಯಾಹ್ನ ಕಾರಲ್ಲಿ. ಫೋನ್ ನೋಡ್ತಾ ಇದ್ದೆ, ಹಂಗೆ ನಿದ್ದೆ ಬಂದುಬಿಟ್ಟಿದ್ದೆ, ಗೊತ್ತೇ ಆಗಿಲ್ಲ. ಸೊ ಮಲ್ಕೊಂಬಿಟ್ಟಿದ್ದೆ. ಎಚ್ಚರ ಆದಮೇಲೆ ಇದೇ ಡ್ಯೂಟಿ ಬಿದ್ದಿದ್ದು. ಹಂಗಾಗಿ ಎಚ್ಚರ ಆದ ತಕ್ಷಣ ಕರ್ಕೊಂಡು ಕಸ್ಟಮರ್ನ ಪಿಕ್ ಮಾಡ್ಕೊಂಡು ಬಂದೆ. ಸ್ವಲ್ಪ ಮನೆಯಿಂದನೂ ಫೋನ್ ಬಂತು, ಮನೆ ಕಡೆ ಬಾ ಒಂದು ಸ್ವಲ್ಪ ಅಂತ. ಸೊ ಹಂಗಾಗಿ ಬಂದೆ. ಸೊ ಮನೆಗೆ ಹೋಗಿದ್ದೆ. ನೆಕ್ಸ್ಟು ಅಲ್ಲೇ ಮನೆಯಿಂದ ಫ್ಯಾಕ್ಟ್ರಿ ಸರ್ಕಲಿಂದ ಮೇಕ್ರಿ ಸರ್ಕಲ್ ಒಂದು ಡ್ಯೂಟಿ ಬಿತ್ತು. ಸೊ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಇವಾಗ 732 ರೂಪಾಯಿ ಕೊಟ್ಟಿದ್ದಾನೆ. ಡ್ರಾಪ್ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ. ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ ಎಲ್ಲೂ ಇಲ್ಲಿ ಮೇಕ್ರಿ ಸರ್ಕಲ್ ಹತ್ರ. ಸೊ ಅದಕ್ಕೋಸ್ಕರ ಸ್ವಲ್ಪ ಗಾಡಿ ನಿಲ್ಸೋಕ್ಕೆ ಜಾಗ ಹುಡುಕೊಂಡು ನೆಕ್ಸ್ಟ್ ಡ್ಯೂಟಿ ಎಲ್ಲಕ್ಕೆ ಬರುತ್ತೆ ನೋಡೋಣ ಬನ್ನಿ. ಸೊ ಮೇಕ್ರಿ ಸರ್ಕಲ್ ಮತ್ತು ಸದಾಶಿವನಗರದಿಂದ ಒಂದು ಡ್ಯೂಟಿ ಸಿಕ್ತು. ಹೆನ್ನೂರು ಬಾಗ್ಲೂರು ಮೇನ್ ರೋಡಲ್ಲಿ. ಅದು ಒಂದು ಪಬ್ಗೆ 424 ರೂಪಾಯಿ ಆಗಿತ್ತು. ಕಸ್ಟಮರ್ ಕ್ಯಾಶ್ ಕೊಟ್ಟರು 500. ಚೇಂಜ್ ಕೊಡಿ ಸರ್ ಅಂದರೆ ಪರವಾಗಿಲ್ಲ ಹಿಡ್ಕೊ ಅಂದ್ಬಿಟ್ಟು ಇಳಿದೋದ್ರು. ಸೊ ಈ ಥರ ಅವಾಗ ಟಿಪ್ಸ್ ಬಂದರೆ ನಮಗೂ ರುಪ್ಪಿರುತ್ತೆ ಮಾಡೋಕ್ಕೋಸ್ಕರ. ಸೊ ನೋಡೋಣ ನೆಕ್ಸ್ಟ್ ಇಲ್ಲಿಂದ ಮತ್ತೆ ಎಲ್ಲಿಗೆ ಬೀಳುತ್ತೆ ಡ್ಯೂಟಿ ಏನು ಅಂತ. ಸೊ ಅಲ್ಲೇ ಹೆನ್ನೂರು ಬಾಗ್ಲೂರು ಮೇನ್ ರೋಡು ನಂದನಾ ಪ್ಯಾಲೇಸಿಂದ ಭಾರತೀಯ ಸಿಟಿ ನಿಕೋ ಹೋಮ್ಸ್ಕೊಂಡು ಡ್ಯೂಟಿ ಬಿದ್ದಿತ್ತು ಓಲಾದಲ್ಲಿ. ಕರ್ಕೊಂಬಂದು ಕಸ್ಟಮರ್ನ ಡ್ರಾಪ್ ಮಾಡಿದೆ. 205 ಆಗಿತ್ತು, 250 ಪೇ ಮಾಡಿದ್ರು ಕಸ್ಟಮರು. ಸೊ ಇವತ್ತು ಹಿಂಗೆ ಎಲ್ಲ ಟಿಪ್ಸೇ ಆ್ಯಡ್ ಮಾಡ್ಕೊಂಡು ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ ಎಲ್ಲ ಡ್ಯೂಟಿಲೂ. ಸೊ ನಿಕೋ ಹೋಮ್ಸ್ ಡ್ರಾಪ್ ಆದಮೇಲೆ ಅಲ್ಲಿಂದ ಮತ್ತೆ ಇನ್ನೊಂದು ಡ್ಯೂಟಿ ಬಿತ್ತು. ಅಲ್ಲಿಂದ ಎಲ್ಲಿಗಪ್ಪ ಅಂದರೆ ಸೇಮ್ ಹೆನ್ನೂರು ಬಾಗ್ಲೂರು ಮೇನ್ ರೋಡ್ ಮಾನ್ಯತಾ ಟೆಕ್ ಪಾರ್ಕ್ ಪಕ್ಕದಲ್ಲಿ ಯಾವುದೋ ಒಂದು ಹೋಟೆಲ್ಲು. ಸೊ ಆ ಹೋಟೆಲಿಗೆ ಡ್ರಾಪ್ ಮಾಡಿದೆ. ಅಲ್ಲಿಂದ ಯಾವುದೂ ಡ್ಯೂಟಿ ಇಲ್ಲ, ಸೀದಾ ಮನೆ ಕಡೆ ಹೋಗ್ತಾಯಿದ್ದೀನಿ. ಸೊ ಇವತ್ತಿನ ಅರ್ನಿಂಗ್ಸ್ ಹೇಳೋದಾದರೆ 2000 ಟೈಮಿಂಗ್ಸ್ ಆ್ಯಕ್ಚುಲಿ ಇವತ್ತು ಪಿಕಪ್ ಮಾಡಿಲ್ಲ ನಾನು. 3:30 ಮನೆಗೆ ಹೋಗ್ತಾನೆ. ಮತ್ತು ನಾನು 8-8:30 ಮನೆಗೆ ಬಂದಿದ್ದು. ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು ಕೂಡ ಲೇಟೇ 12-12:30 ಆಗಿತ್ತು. ಸೊ ಹಂಗಾಗಿ ಇವತ್ತಿನ ಅರ್ನಿಂಗ್ಸು ಟೋಟಲಾಗಿ 2,700 ರೂಪಾಯಿ ಆಗಿದೆ. ಸೊ ಸಿಗ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ. ಬೈ ಫ್ರೆಂಡ್ಸ್.